ಸಂಚಾರಿ ವಿಜಯ್ ಅವರು ಆಸ್ಪತ್ರೆಗೆ ಬಂದು ಭರ್ತಿಯಾಗಿ 36 ಗಂಟೆಗಳು ಆಗಿದ್ದಾವೆ. ಅವರು ಮೊನ್ನೆ ಮಧ್ಯರಾತ್ರಿ ಸುಮಾರಿಗೆ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಗೆ ಬಂದು ಅವರು ಬಂದಾಗಲೇ ಅವರ ಏನು ಪರಿಸ್ಥಿತಿ ಏನಿದೆ ತುಂಬ ಕೆಟ್ಟದಾಗೇ ಇತ್ತು. ಅವರು ಡೀಪ್ಲಿ ಅನ್ಕಾನ್ಷಿಯಸ್ ಆಗೇ ಇದ್ದರು. ಪೂರ್ತಿ ಮಟ್ಟಿಗೆ ಅವರು ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಆದರೆ ಅವರು ಉಸಿರಾಡ್ತಾ ಇದ್ದರು. ಸೊ ಉಸಿರಾಡ್ತಾ ಇದ್ದ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಇಮಿಡಿಯೇಟಾಗಿ CT ಸ್ಕ್ಯಾನ್ ಮಾಡಿದ್ವಿ, ಬ್ರೈನ್ದು CT ಸ್ಕ್ಯಾನ್ ಮಾಡಿದ್ವಿ. ಬ್ರೈನ್ CT ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಮಿದುಳಿನ ಬಲಭಾಗದಲ್ಲಿ ಬಹಳಷ್ಟು ಜಾಸ್ತಿ ಮಟ್ಟಿಗೆ ಏಟು ಹೊಡೆತ ಬಿದ್ದಿತ್ತು ಬಲಗಡೆ ಮಿದುಳಿಗೆ. ಅದೇ ಥರ ಏನಾಗಿತ್ತು ಅಂದರೆ ಮಿದುಳು ಒಳಗಡೆ ಕೂಡ ರಕ್ತಸ್ರಾವ ಆಗಿತ್ತು. ಮಿದುಳ ಮೇಲೆ ಊತ ಬಾವು ಭಾಳ ಜಾಸ್ತಿ ಮಟ್ಟಿಗೆ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಫ್ಯಾಮಿಲಿ ಹತ್ರ ಮಾತಾಡಿದ್ವಿ. ಫ್ಯಾಮಿಲಿ ಅವ್ರಿಗೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಿಬಿಟ್ವಿ. ಇನ್ಫ್ಯಾಕ್ಟ್ ನಾನು ವಿದಿನ್ ಫ್ಯೂ ಮಿನಿಟ್ಸಲ್ಲೇ ಅವ್ರನ್ನ ನಾವು ಶಿಫ್ಟ್ ಮಾಡಿದ್ವಿ. ನಾನು ಇಲ್ಲೇ ಇದ್ದೆ. ಸುಮಾರು ಒಂದು 4-4:30 ಗಂಟೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಸರ್ಜರಿ ಮುಗಿಸಿದೆ. ಅದೇನು ಮಿದುಳಿನ ಏನು ಒಳಗಡೆ ರಕ್ತಸ್ರಾವ ಆಗಿತ್ತು ಅದನ್ನು ನಾವು ಆಪ್ರೇಷನ್ ಮಾಡಿ ತೆಗೆದ್ವಿ. ಆಪ್ರೇಷನ್ ಮಾಡಿ ತೆಗೆದು ಊತವನ್ನು ಕಮ್ಮಿ ಮಾಡೋಕ್ಕೆ ನಾವು ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ತೇವೆ. ಅದನ್ನು ಮಾಡಿ ಸುಮಾರು 4-4:30 ಸುಮಾರು ಅವ್ರನ್ನ ಮತ್ತೆ ನ್ಯೂರೋ ICUಗೆ ಶಿಫ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾನೇ ಇದ್ದೇವೆ. ಏನಾಗ್ತಾಯಿದೆ ಅಂದರೆ ಈಗ 36 ಗಂಟೆ ಆದ ಬಳಿಕನೂ ಕೂಡ ಅವ್ರದ್ದು ಈ ಬ್ರೈನ್ ಕಡೆಯಿಂದ ಅಂದರೆ ನ್ಯೂರಾಲಜಿಕಲ್ ರೆಸ್ಪಾನ್ಸ್ ಕಡೆಯಿಂದ ಯಾವುದೇ ಥರದ್ದು ರೆಸ್ಪಾನ್ಸ್ ಆಗ್ತಾಯಿಲ್ಲ. ಮೊದಲು ಅಟ್ಲೀಸ್ಟ್ ಅವರು ಉಸಿರಾಡ್ತಾಯಿದ್ರು, ಬ್ರೀದ್ ಮಾಡ್ತಾಯಿದ್ರು. ಈಗ ಬರ್ತಾ ಏನಾಗ್ತಾಯಿದೆ, ಈವನ್ ಅವ್ರದ್ದು ಬ್ರೀದಿಂಗ್ ಕೆಪಾಸಿಟಿ ಕೂಡ ಈಗ ಇಲ್ಲ ಅವ್ರದ್ದು. ಅದೇ ಥರ ನಾವು ಹಲವಾರು ಬ್ರೈನ್ ಬಗ್ಗೆ ನಾವು ಹಲವಾರು ರೆಸ್ಪಾನ್ಸಸನ್ನು ನಾವು ಕ್ಲಿನಿಕಲಿ ಎಕ್ಸಾಮಿನ್ ಮಾಡಿ ನೋಡಿದಾಗ ಏನಾಗ್ತಾಯಿದೆ ಅಂದರೆ ಎಲ್ಲ ಬ್ರೈನ್ದು ಫಂಕ್ಷನ್ಸು ಎಲ್ಲನೂ ಬ್ರೈನ್ದು ಏನು ಕೆಲಸ ಚಟುವಟಿಕೆ ಏನಿದೆ ಅದು ಎಲ್ಲನೂ ನಿಂತು ಹೋಗಿದೆ. ಇದನ್ನು ನಾವು ಬ್ರೈನ್ ಫೇಲ್ಯೂರ್ ಅಂತ ಹೇಳ್ತೇವೆ. ಏನಾಗುತ್ತೆ ಅಂದರೆ ಇಷ್ಟೊಂದು ಊತ ಬಾವು ಬ್ರೈನ್ ಮೇಲೆ ಬಂದಾಗ, ಯಾಕಂದರೆ ಆ ತೀವ್ರತೆ ಎಷ್ಟು ಜಾಸ್ತಿ ಇತ್ತು, ಆಕ್ಸಿಡೆಂಟ್ ತೀವ್ರತೆ ಎಷ್ಟು ಜಾಸ್ತಿ ಇತ್ತು ಅಂದರೆ ಆ ಮಿದುಳಿನ ಮೇಲೆ ಬೀಳುವ ಏನು ಹೊಡೆತ ಇರುತ್ತೆ ಮತ್ತು ಅದರಿಂದ ಆಗುವಂಥ ಏನು ಊತ ಇರುತ್ತೆ ಅದನ್ನು ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಒಂದು ಟೈಮ್ ಇರಲ್ಲ. ಆ ಟೈಮ್ ಒಳಗಡೆ ಅವರು ಇಂಪ್ರೂವ್ಮೆಂಟ್ ಆಗಬೇಕು. ಆದರೆ ಏನಾಗ್ತಾಯಿದೆ, ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅದರಿಂದ ಅವರಿಗೆ ಅವರ ಮಿದುಳಿನ ಊತಕ್ಕೆ ಯಾವುದೇ ಥರದ್ದು ಪರಿಣಾಮ ಬೀರ್ತಾ ಇಲ್ಲ. ಇದೊಂದು ತೀವ್ರ ಸ್ವರೂಪದ ಬ್ರೈನ್ ಇಂಜುರಿ ಆಗಿರೋದ್ರಿಂದ ಅವ್ರಿಗೆ ಅದರಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ಈಗದ ಪರಿಸ್ಥಿತಿನಲ್ಲಿ ಈಗ ನಾನು ಅವ್ರನ್ನ ಜಸ್ಟ್ ನೋಡಿಕೊಂಡೇ ಬರ್ತಾ ಇರೋದು. ಅವ್ರದ್ದು ಬ್ಲಡ್ ಪ್ರೆಷರು, ಅವ್ರದ್ದು ಏನು ದೈಹಿಕ ಏನು ಫಂಕ್ಷನ್ಸ್ ಇದೆಯೋ ಅದೆಲ್ಲ ಓಕೆ. ಅವರು ಯೂರಿನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಬ್ಲಡ್ ಪ್ರೆಷರ್ ಎಲ್ಲ ಸರಿ ಇದೆ. ಆದರೆ ನ್ಯೂರಾಲಜಿಕಲಿ ಅಂದರೆ ಬ್ರೈನ್ ಕಡೆಯಿಂದ ಅವ್ರದ್ದು ಯಾವುದೂ ರೆಸ್ಪಾನ್ಸ್ ನಮಗೆ ಕಂಡು ಬರ್ತಾ ಇಲ್ಲ. ಈ ಸ್ಟೇಜ್ ಏನಾಗುತ್ತೆ, ಇದೇ ಥರ ಕಂಟಿನ್ಯೂ ಆದರೆ ಇದು ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋಗುತ್ತೆ. ಬ್ರೈನ್ ಫೇಲ್ಯೂರ್ ಸ್ಟೇಜಿಗೆ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಮತ್ತೆ ಅವರು ಮರುಕಳಿಸೋದಾಗಲಿ ಅಥವಾ ಅವರು ಮತ್ತೆ ಅವ್ರದ್ದು ಯಾವುದೇ ಥರದ್ದು ಬ್ರೈನ್ ಫಂಕ್ಷನಿಂಗ್ ಮತ್ತೆ ವಾಪಸ್ ಬರೋದು ಸಾಧ್ಯತೆ ಕಮ್ಮಿ ಆಗುತ್ತೆ. ಸೊ ಈ ಥರ ಅವ್ರದ್ದು ಪರಿಸ್ಥಿತಿ ಇವಾಗ ಇದೆ. ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಈಗ ಬ್ರೈನ್ ಮಿದುಳುಗೆ ಬಿದ್ದಿರೋ ಹೊಡೆತನೇ ಇರ್ಬೋದು ಅಥವಾ ಸ್ಟ್ರೋಕೇ ಇರ್ಬೋದು, ಇವಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಇರುತ್ತೆ ಅದರದ್ದೆಲ್ಲ ಪ್ರೋಟೋಕಾಲ್ ಪ್ರಕಾರನೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಯಾವುದನ್ನು ನಾವು ಕಮ್ಮಿ ಮಾಡಿಲ್ಲ. ನಿನ್ನೆ ರಾತ್ರಿ ಮೆಡಿಕಲ್ ಬುಲೆಟನ್ನಲ್ಲಿ ಕೂಡ ನಾನು ಅದನ್ನೇ ಹೇಳಿದೆ. ವಾಟ್ ಎವರ್ ಪಾಸಿಬಲ್ ಟ್ರೀಟ್ಮೆಂಟ್ ವಿ ಆರ್ ಎಕ್ಸ್ಟೆಂಡಿಂಗ್ ಆಲ್ ದ ಸಪೋರ್ಟ್ ಅಂತ. ನಾವು ಯಾವುದೇ ಟ್ರೀಟ್ಮೆಂಟು ಇದು ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಏನೂ ಇಲ್ಲ. ನಾವು ಏನೇನಾಗುತ್ತೋ ಎಲ್ಲವನ್ನು ಕೊಡ್ತಾ ಇದ್ದೇವೆ, ಕೊಟ್ಟು ಮುಗಿಸಿದ್ದೇವೆ ಕೂಡ. ಇಲ್ಲ, ಏನಾಗ್ತಾ ಇದೆ, ಈ ಬ್ರೈನ್ ಫೇಲ್ಯೂರ್ ಸ್ಟೇಜಲ್ಲಿ ಏನಾಗ್ತಾ ಇದೆ ಅಂದರೆ ಬ್ಲಡ್ ಪ್ರೆಷರ್ ಇದ್ದಂಗೆ ಇರಲ್ಲ. ಒಂದು ಸಲ 130ಕ್ಕೆ ಹೋಗುತ್ತೆ, ಇನ್ನೊಂದು 5 ನಿಮಿಷದಲ್ಲಿ 80ಕ್ಕೆ ಬರುತ್ತೆ. ಹಾರ್ಟ್ ರೇಟು ಕೂಡ ಒಂದು ಸಲ 110ಕ್ಕೆ ಹೋಗ್ತಾ ಇದೆ, ಒಂದು ಸಲ 30ಕ್ಕೆ ಬರ್ತಾ ಇದೆ. ಈ ಥರ ಇರೋದ್ರಿಂದ ಇದನ್ನು ಒಂಥರ ಅನ್ಸ್ಟೇಬಲ್ ಸ್ಟೇಟ್. ಈ ಬ್ರೈನ್ ಫೇಲ್ಯೂರ್ ಆದಾಗ ಏನಾಗುತ್ತೆ, ಹಾರ್ಟಿಗೆ ಕರೆಕ್ಟಾಗಿ ಸಿಗ್ನಲ್ ಹೋಗಲ್ಲ. ಆವಾಗ ಇವ್ರದ್ದು ಬ್ಲಡ್ ಪ್ರೆಷರ್ ಕಮ್ಮಿ ಆಗೋದು ಮತ್ತು ಹಾರ್ಟ್ ರೇಟು ಜಾಸ್ತಿ ಕಮ್ಮಿ ಆಗೋದು ಆಗುತ್ತೆ. ಅದಕ್ಕೆ ನಾವು ಈ ಸ್ಟೇಜನ್ನು ನಾವು ಬ್ರೈನ್ ಫೇಲ್ಯೂರ್ ಸ್ಟೇಟ್ ಅಂತಲೇ ಹೇಳೋದು. ಅವ್ರದ್ದು GCS ಸ್ಕೋರ್ ಅವ್ರು ಬಂದಾಗಲೇ 3 ಇತ್ತು. ಸೊ GCS ಅಲ್ಲಿ 3 ಕಮ್ಮಿ, 3ಕ್ಕಿಂತ ಕಮ್ಮಿ ಆಗಲ್ಲ ಅದು. ಸೊ 3 ಇತ್ತು, ಅವ್ರು ಬಂದಾಗ್ಲೂ 3 ಇತ್ತು. ಅವ್ರಿಗೆ ಯಾವುದೇ ಥರದ್ದು ಬ್ರೈನ್ನಲ್ಲಿ ಫಂಕ್ಷನಿಂಗು ಬಂದ ಟೈಮಲ್ಲೂ ಇರಲಿಲ್ಲ. ಆದರೆ ಉಸಿರಾಡ್ತಾ ಇದ್ರು ಅವರು. ಸೊ ಉಸಿರಾಡ್ತಾ ಇರೋದ್ರಿಂದ ಅದು ಒಂದು ಬ್ರೈನ್ ಸ್ಟೆಮ್ ಸೈನ್ಸೇನೆ. ಸೊ ಆದ್ದರಿಂದ ನಾವು ಅವ್ರಿಗೆ ಸ್ಕ್ಯಾನ್ ಮಾಡಿ ಸರ್ಜರಿ ಮಾಡಿದ್ದು ಕೂಡ. ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ. ಅವರು ಬಂದಾಗಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಅವರು ಈಸ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಕೋಮಾ.
ಅಂದರೆ ನೀವು GCS ಅಂತ ಹೇಳ್ತಾ ಇದ್ರಿ, ಅದು 3 ಇತ್ತು, ಈಗಲೂ 3 ಇದೆ ಅವ್ರದ್ದು. ಅದು ರೇಸ್ ಆಗಬೇಕು ಅಂದರೆ ಅವ್ರು ಮತ್ತೆ ಕಣ್ಣು ತೆಗಿಬೇಕು, ಅವ್ರು ಕೈಕಾಲು ಮೂವ್ಮೆಂಟ್ ಮಾಡಬೇಕು, ಅವ್ರು ಮತ್ತೆ ಅವ್ರ ರೆಸ್ಪಾನ್ಸ್ ಬ್ರೈನಿಂದ ತೋರಿಸ್ಬೇಕಲ್ಲ. ಅದಾಗೋಕ್ಕಿಂತ ಮೊದಲೇ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದರೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದರೆ, ಯಾಕಂದರೆ ಬಿದ್ದಿರುವ ಹೊಡೆತ ಎಷ್ಟು ಜಾಸ್ತಿ ಇತ್ತು ಅಂದರೆ ಅವರ ತಲೆಬುರುಡೆ ಕೂಡ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅಂಥದ್ರಲ್ಲಿ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಆಗಿರುವ ಏನು ಇಂಜುರಿ ಏನಿರುತ್ತೆ, ಬಾವು ಊತ ಏನಿರುತ್ತೆ, ಅದನ್ನು ನಾವು ಆಮೇಲೆ ಕಮ್ಮಿ ಮಾಡೋಕ್ಕೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲ್ಲ. ಅದಕ್ಕಿಂತ ಮೊದಲೇ ಅವರು ಡಿಟೇರಿಯೇಟ್ ಆಗಿ ಅದು ಸ್ಪಂದಿಸದೇ ಇರ್ಬೋದು ಟ್ರೀಟ್ಮೆಂಟಿಗೆ. ಅದೇ ಥರ ವಿಜಯ್ ಅವ್ರ ಕೇಸಲ್ಲೂ ಅದೇ ಥರ ಆಗ್ತಾಯಿದೆ. ನೋಡಿ, ಈ ಥರ ಬ್ರೈನ್ ಸ್ಟೆಮ್ ಫೇಲ್ಯೂರ್ಗೆ ಹೋದ್ಮೇಲೆ ಅಥವಾ ಬ್ರೈನ್ ಫೇಲ್ಯೂರ್ಗೆ ಹೋದ್ಮೇಲೆ ನ್ಯೂರಾಲಜಿಕಲ್ ರಿಕವರಿ ಅಂತೂ ಇರಲ್ಲ. ನ್ಯೂರಾಲಜಿಕಲ್ ರಿಕವರಿ ಅಂದರೆ ಮತ್ತೆ ಅವ್ರು ಕಣ್ಣು ಬಿಡೋದು, ಮಾತಾಡೋದು, ಮಾತು ಅರ್ಥ ಆಗೋದು, ನೋಡೋದು, ಪ್ರಜ್ಞೆ ಬರುವಂಥದ್ದು ಅವು ಏನೂ ಆಗಲ್ಲ. ಆದರೆ ಏನಿರುತ್ತೆ ಅಂದರೆ ಬ್ಲಡ್ ಪ್ರೆಷರು, ಆಮೇಲೆ ಪಲ್ಸ್ ರೇಟು, BP, ಯಾಕಂದರೆ ಅವರು ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮಲ್ಲಿ ಇದ್ದಾರೆ, ವೆಂಟಿಲೇಟರ್ ಮೇಲೆ ಇದ್ದಾರೆ. ಸೊ ವೆಂಟಿಲೇಟರ್ ನಾವು ಎಲ್ಲಿ ತನಕ ಇಡ್ತೇವೋ ಅಲ್ಲಿ ತನಕನೂ ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತವೆ. ಉಸಿರಾಟನೂ ನಡೆಯುತ್ತೆ, ಹಾರ್ಟು ಬೀಟ್ ಆಗ್ತಾ ಇರುತ್ತೆ, ಆಮೇಲೆ ಜೀರ್ಣಕ್ರಿಯೆನೂ ಆಗ್ತಾ ಇರುತ್ತೆ, ಕಿಡ್ನಿನೂ ಕೆಲಸ ಮಾಡ್ತಾ ಇರುತ್ತೆ, ಎಲ್ಲ ಹೋಗ್ತಾನೆ ಇರುತ್ತೆ. ಸೊ ಅದರಿಂದ ಫುಲ್ ಲೈಫ್ ಸಪೋರ್ಟ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡ್ತೇವೆ. ಫ್ಯಾಮಿಲಿ ಅವರು ಇಲ್ಲೇ ಇದ್ದಾರೆ, ಸಿದ್ದೇಶ್ ಇಲ್ಲೇ ಇದ್ದಾರೆ. ಸೊ ಫ್ಯಾಮಿಲಿ ಇಲ್ಲೇ ಇದ್ದಾರೆ, ನಾವು ಅವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದ್ದೇವೆ. ಸೊ ಸಿದ್ದೇಶ್ ಮಾತಾಡಿ. ಈಗ ಡಾಕ್ಟರ್ ಅರುಣ್ ನಾಯ್ಕ್ ಅವರು ನಿಮಗೆಲ್ಲ ಬ್ರೀಫ್ ಮಾಡಿದ್ದಾರೆ ಡೀಟೇಲಾಗಿ. ಬೆಳಗ್ಗೆನೂ ಅದೇ ಡಿಸ್ಕಷನ್ ನಡೀತಾ ಇದೆ. ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಡಾಕ್ಟ್ರು ಹೇಳಿರೋ ಪ್ರಕಾರ ತುಂಬ ಕಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. ಬಟ್ ಏನಂದರೆ ಸಮಾಜದ ಒಳಿತಿಗೋಸ್ಕರನೇ ಅವನು ದುಡಿತಾ ಇದ್ದ. ಆ್ಯಕ್ಚುಲಿ ಅವನು ಹಾಕ್ಟರು, ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡಿಗೆ ಇಡ್ತಾ ಇದ್ದ ಅವನು. ನಿಮಗೂ ಗೊತ್ತು ಆ್ಯಕ್ಚುಲಿ, ಅವನೆಲ್ಲರೂ ನಾರ್ಮಲ್ಲಾಗಿ ಒಬ್ಬರಲ್ಲಿ ಒಬ್ಬನಾಗಿ ಬೆರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವನು. ಈ ಕೋವಿಡ್ ಕಷ್ಟಕಾಲದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರದ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ. ಸಮಾಜಕ್ಕೋಸ್ಕರ ಕೆಲಸ ಮಾಡೋದಲ್ಲಿ ಯಾವಾಗಲೂ ಮುಂದೆ ಇದ್ದ. ಅದನ್ನು ಯೋಚನೆ ಮಾಡಿ ಅವನ ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅಟ್ಲೀಸ್ಟ್ ಅವನು ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇನ್ನೂ ಆ್ಯಕ್ಚುಲಿ ಈ ಮಾತು ಹೇಳ್ಬಾರ್ದು ನಾನು, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಬಟ್ ಬೇರೆ ದಾರಿ ಇಲ್ಲ. ಇನ್ನು ಬಿಟ್ಟರೆ ನಮಗೆ ಅಟ್ಲೀಸ್ಟ್ ಅದನ್ನು ಕೂಡ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೊಂದು 8 to 12 hours ಅಥವಾ 24 ಅವರ್ಸಲ್ಲಿ ಒಂದು ನಾರ್ಮಲ್ ಡೆಡ್ ಆಗಿಬಿಟ್ರೆ ನಾವು ಅಂಗಾಂಗನೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ ಸಮಾಜದ ಒಳಿತಿಗಾಗಿ. ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ. ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ, ಯಾರಿಗಾರು 4 ಜನಕ್ಕೆ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಈ ನಿಟ್ಟಿನಲ್ಲಿ ನಮ್ಮ ಅಣ್ಣನಿಂದ ನಿಂತಹ ಎಲ್ಲ ಸರ್ಕಾರದ ಜನಪ್ರತಿನಿಧಿಗಳಿಗೂ, ಎಸ್ಪೆಷಲಿ DCM ಅಶ್ವಥ್ ನಾರಾಯಣ್ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಪಾಸಿಬಲ್ ಎಫರ್ಟ್ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ನಾವು ಟ್ರೈ ಮಾಡಿದ್ದೀವಿ, ಮೆಡಿಕಲ್ ಟೀಮು ಟ್ರೈ ಮಾಡಿದೆ. ಒಂದು ಬ್ಯಾಡ್ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ, ಈ ಥರ ಆಗೋಯ್ತು ಅಷ್ಟೇ. ಇನ್ನೇನು ಮಾತಾಡೋಕ್ಕಷ್ಟು ಶಕ್ತಿ ಇಲ್ಲ. ಸೊ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಗೌರ್ಮೆಂಟ್ ಅದೇ ಅಶ್ವಥ್ ನಾರಾಯಣ್ ಅವರು ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ಆ್ಯಂಡ್ ಎಂಟೈರ್ ಗೌರ್ಮೆಂಟ್ ಎಲ್ರಿಗೂ ಕರ್ನಾಟಕ ಗೌರ್ಮೆಂಟ್ಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಈ ನಿಟ್ಟಿನಲ್ಲಿ ನಮ್ಮ ಹಿಂದೆ ನಿಂತಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅದೇ ಒಂದು ಜೆಮ್ ಅಥವಾ ಒಂದು ಲೆಜೆಂಡ್ ಅಂತ ಅಂದ್ಕೊತೀನಿ. ನನಗೆ ಪರ್ಸನಲಿ ಈಸ್ ಎ ಜೆಮ್, ಈಸ್ ಎ ಲೆಜೆಂಡ್, ಈಸ್ ಮೈ ಸ್ಟ್ರೆಂತ್, ಈಸ್ ಮೈ ಸೋರ್ಸ್, ಈಸ್ ಎವ್ರಿಥಿಂಗ್ ಫಾರ್ ಮೀ. ಅವನು ಇಲ್ಲದೆ ಇರೋದು ನನ್ನ ಕೈಯಲ್ಲಿ ನೆನೆಸ್ಕೊಂಡು ಹೋಗೋ ಆಗ್ತಾಯಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಅವನು ಸರ್ಕಾರದ ಮಗ, ಅವನಿಗೆ ಏನು ಪೇಮೆಂಟ್ ಕೊಟ್ಟು ಅವನ ದುಡಿಮೆಯಲ್ಲಿ ಅವನೇ ಮಾಡ್ಕೊಂಡಿದ್ದಾನೆ. ಸರ್ಕಾರನೇ ಅವನದು ಇದು ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ನಾನು ವಿಶೇಷವಾದ ಧನ್ಯವಾದ ಹೇಳ್ತೀನಿ. ಸರ್ಕಾರದ ಆಸ್ತಿ ನನಗಿನ್ನೂ ಮೆದುಳು ನಿಷ್ಕ್ರಿಯ ಆಗಿದೆ. ಹೀಗಾಗಿ ವಿಜಯ್ ಅಂಗಾಂಗ ದಾನಕ್ಕೆ ಕುಟುಂಬ ನಿರ್ಧಾರ.
36 ಗಂಟೆಗಳಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆದರೆ ಅವರ ಉಸಿರಾಟ ಕ್ಷೀಣವಾಗಿದೆ, ಮೆದುಳು ನಿಷ್ಕ್ರಿಯ ಆಗಿದೆ, ಕೋಮಾ ಸ್ಥಿತಿಯಲ್ಲೇ ಇದ್ದಾರೆ. ಹೀಗಾಗಿ ವಿಜಯ್ ಸಹೋದರ ಸಿದ್ದೇಶ್ ತಿಳಿಸಿದ್ರು. ಅಣ್ಣ ವಿಜಯ್ ಪರಿಸ್ಥಿತಿಯನ್ನ ನೆನೆದು ಕಣ್ಣೀರಿಟ್ರು ಸಿದ್ದೇಶ್. ನಾವೇನು ಮಾಡದಂತಹ ಸ್ಥಿತಿಯಲ್ಲಿದ್ದೇವೆ, ವಿಜಯ್ ಬದುಕುವ ಸಾಧ್ಯತೆ ಕಡಿಮೆ, ಇನ್ನೂ ಬಹಳ ಕಾಲ ಕಾದಲ್ಲಿ ಅವರ ಅಂಗಾಂಗ ದಾನ ಮಾಡೋದು ಕೂಡ ಕಷ್ಟಕರವಾಗುತ್ತೆ. ಹಾಗಾಗಿ ನಾವು ಅವರ ಅಂಗಾಂಗ ದಾನಕ್ಕೆ ಕುಟುಂಬ ನಿರ್ಧಾರ ತೆಗೆದುಕೊಂಡಿರೋದಾಗಿ ತಿಳಿಸಿದ್ದಾರೆ ವಿಜಯ್ ಸಹೋದರ ಸಿದ್ದೇಶ್. 36 ಗಂಟೆಯಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆತನ ಅಂಗಾಂಗಗಳು ಸಮಾಜಕ್ಕೆ ಸಿಗಲಿ. ವಿಜಯ್ ಸಹೋದರ ಸಿದ್ದೇಶ್ ಹೇಳಿಕೆ. ಸಂಚಾರಿ ವಿಜಯ್ ಬದುಕುವ ಸಾಧ್ಯತೆ ಕಡಿಮೆ ಎಂದು ಅಣ್ಣನನ್ನ ನೆನೆದು ಕಣ್ಣೀರಿಟ್ರು ಸಿದ್ದೇಶ್. ಆತನ ಅಂಗಾಂಗಗಳು ಸಮಾಜಕ್ಕೆ ಸಿಗಲಿ, ಜನರಿಗೆ ಅನುಕೂಲ ಆಗಲಿ, ಹೀಗಾಗಿ ಅಂಗಾಂಗ ದಾನ ಮಾಡುವಂತಹ ನಿರ್ಧಾರಕ್ಕೆ ವಿಜಯ್ ಕುಟುಂಬ ಬಂದಿದೆ. ನಟ ವಿಜಯ್ ಸ್ಥಿತಿ ತುಂಬಾ ಗಂಭೀರ, ಕೋಮಾದಲ್ಲೇ ಇದ್ದಾರೆ, ಮೆದುಳು ನಿಷ್ಕ್ರಿಯ ಆಗಿದೆ. ಬ್ರೈನ್ ಫೇಲ್ಯೂರ್ ಅಂತಾರೆ ಇದನ್ನ ಅಂತ ವೈದ್ಯರು ತಿಳಿಸಿದ್ರು. ಅಂದ್ರೆ ಇದನ್ನು ವಾಪಸ್ ಸ್ಥಿತಿಗೆ ಬರುವಂತದ್ದು ಕಷ್ಟ. ನಂತರ ಅಂಗಾಂಗಗಳು ಕೂಡ ನಿಷ್ಕ್ರಿಯವಾಗಿ ಬಿಡುತ್ತವೆ. ಹಾಗಾಗಿ ಅಂಗಾಂಗ ದಾನಕ್ಕೆ ಕುಟುಂಬ ನಿರ್ಧರಿಸಿದೆ. ವಿಜಯ್ ಬದುಕುಳಿಯುವ ಸಾಧ್ಯತೆ ಕಡಿಮೆ ಎಂದು ಕಣ್ಣೀರಿಟ್ರು ಸಿದ್ದೇಶ್. ಊಟ ಮಾಡಿದ ಕೈ ಕೂಡ ತೊಳಸ್ತಿರಲ್ಲ, ಆ ಲೆವೆಲ್ಗೆ ಅವ್ನು ನೋಡ್ಕೋತಿದ್ರು. ಬಟ್ ನಿಮ್ದು ಒಳ್ಳೆ ಸ್ನೇಹಿತರು, ಆ್ಯಕ್ಚುಲಿ ಇಬ್ಬರು ಕೆಲಸಗಳು ಮಾಡ್ತಿದ್ರಿ, ಸಿನಿಮಾದಲ್ಲೂ ಕೂಡ ಒಳ್ಳೆ ಸ್ನೇಹಿತರು, ಸೋಷಿಯಲ್ ವರ್ಕ್ಗಳು ಕೂಡ ಇಬ್ಬರು ಜೊತೆಗೆ ಸುಮಾರು ಕೆಲಸಗಳು ಮಾಡಿದ್ದೀರಿ. ಸಮಾಜದ ಕಷ್ಟಕ್ಕೆ ಇವತ್ತು ನನಗೆ ಅವನು ಇಲ್ಲ ಅನ್ನೋದು ಹೇಳೋಕ್ಕಾಗ್ತಾನೆ ಇಲ್ಲ. ನನಗೆ ತುಂಬ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ಅವನಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮೊನ್ನೆವರೆಗೂ ಒಟ್ಟಿಗೆ ಇದ್ವಿ, ಕಂಟಿನ್ಯೂಸ್ 15 ದಿವಸ. ಅದು ಹೇಳಕ್ಕೆ ಆಗ್ತಾಯಿಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಶೈಲೇಶ್ ಕುಮಾರ್ ಅಂತ. ಬರ್ತೀನಿ. ನಾನು ಡಾಕ್ಟರ್ ಶೈಲೇಶ್ ಕುಮಾರ್ ಅಂತ, ನ್ಯೂರೋ ಸರ್ಜನ್ನು. ನಾವು ಡಾಕ್ಟರ್ ಅರುಣ್ ನಾಯಕ್ ಕೊಲೀಗ್ಸು. 6ನೇ ಮೈಲಿ ಅಂತ ಚಿತ್ರದಲ್ಲಿ ನಾನು ಒಂದು ಪ್ರೊಡಕ್ಷನ್ ಮಾಡಿದ್ದೆ, ನಾನು ನಿರ್ಮಾಣ ಮಾಡಿದ್ದೆ. ಅದರಲ್ಲಿ ನಮ್ಮ ಸಂಚಾರಿ ವಿಜಯ್ ಅವರೇ ಹೀರೋ ಆಗಿ ನಟಿಸಿದ್ದಾರೆ. ನಾನು ನೋಡಿದಂಥ ಅತ್ಯಂತ ಒಳ್ಳೆಯ ವ್ಯಕ್ತಿ. ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಡಿಸಿಪ್ಲಿನ್ ಅಂದರೆ ಏನು, ಪಂಕ್ಚುಯಾಲಿಟಿ ಅಂದರೆ ಏನು, ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಇಂಥವರು ಇಂಥ ಸ್ಥಿತಿಯೊಳಗಡೆ ಇವಾಗಿದ್ದಾರೆ. ಡಾಕ್ಟ್ರೆಲ್ಲ ಹೇಳಿದ್ದಾರೆ, ಡಾಕ್ಟರ್ ಅರುಣ್ ನಾಯಕ್ ಅವರು, ಇವರ ಪ್ರೆಸೆಂಟ್ ಸಿಚುವೇಷನು. ಬಟ್ ತುಂಬ ಜೋರಾಗಿ ಪೆಟ್ಟಾಗಿರೋದ್ರಿಂದ ಈ ಸ್ಥಿತಿನಲ್ಲಿದ್ದಾರೆ. ಈಗ ಬ್ರೈನ್ ಏನು ಫೇಲ್ಯೂರ್ ಆಗಿದೆ, ಫರ್ದರ್ ಏನಾಗುತ್ತೆ ಅಂತ ನೋಡೋಣ. ಬಟ್ ಏನೇ ಆದರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಇದು. ಇದರಿಂದ ಅವರು ಹೇಗೆ ನಾವು ಮುಂದೆ ತಡ್ಕೊತೀವಿ ಅನ್ನೋದು, ಆಮೇಲೆ ನಮ್ಮ ಅವರ ಫ್ಯಾಮಿಲಿಗೆ ನಾವು ಸಪೋರ್ಟ್ ಮಾಡಬೇಕಾಗಿ ಈ ಟೈಮ್ನಲ್ಲಿ ಅಷ್ಟೇ ಹೇಳ್ಬೋದು. ಬಟ್ ಏನೇ ಆದರೂ ಇದು ಒಂದು ದೊಡ್ಡ ದುರಂತ ಆಗಿದೆ ಅಂತ ನಾನು ಇಷ್ಟು ಹೇಳ್ಬೇಕಾದ್ರೆ. ಥ್ಯಾಂಕ್ ಯು. ಎಸ್, ಇದು ಸಂಚಾರಿ ವಿಜಯ್ ಅವರ ಪರಿಸ್ಥಿತಿ. ಈಗ ಸದ್ಯಕ್ಕೆ ಮೆದುಳು ನಿಷ್ಕ್ರಿಯ ಆಗಿದೆ, ಮೆದುಳಿನ ಊತ ಆಗಿದೆ, ಬ್ರೈನ್ ಫೇಲ್ಯೂರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಅಂಗಾಂಗ ದಾನಕ್ಕೆ ಸಹೋದರ ತೀರ್ಮಾನಿಸಿರೋದಾಗಿ ತಿಳಿಸಿದ್ದಾರೆ. ವಿಜಯ್ ಸಹೋದರ ಸಿದ್ದೇಶ್ ಹೇಳಿಕೆ ಜೊತೆಗೆ ಅವರ ಸ್ನೇಹಿತರು ಕೂಡ ತಿಳಿಸಿದ್ರು. ನೀನಾಸಂ ಸತೀಶ್ ಕೂಡ ಮಾತನಾಡಿದ್ರು. ನೋವಿನಲ್ಲಿದ್ದಾರೆ ಸ್ನೇಹಿತರು. ಸಂಚಾರಿ ವಿಜಯ್ ಮೆದುಳು ಕೆಲಸ ಮಾಡ್ತಿಲ್ಲ. ಅಂಗಾಂಗ ದಾನಕ್ಕೆ ಹೀಗಾಗಿ ಕುಟುಂಬದ ನಿರ್ಧಾರ. ವಿಜಯ್ ಬದುಕುಳಿಯುವ ಸಾಧ್ಯತೆ ಕಡಿಮೆ ಎಂದ್ರು ಸಹೋದರ ಸಿದ್ದೇಶ್. ಕಣ್ಣೀರು ಹಾಕಿದ್ರು. ಹೀಗಾಗಿ ಆತನ ಅಂಗಾಂಗಗಳು ಸಮಾಜಕ್ಕೆ ಸಿಗಲಿ, ಜನರಿಗೆ ಅನುಕೂಲ ಆಗಲಿ, ಅಂಗಾಂಗ ದಾನ ಮಾಡುವಂತಹ ನಿರ್ಧಾರಕ್ಕೆ ನಮ್ಮ ಕುಟುಂಬ ಬಂದಿದೆ ಅಂತ ತಿಳಿಸಿದ್ದಾರೆ. ಗಂಭೀರವಾಗಿದೆ ಸಂಚಾರಿ ವಿಜಯ್ ಪರಿಸ್ಥಿತಿ, ಕೋಮಾದಲ್ಲೇ ಇದ್ದಾರೆ. 36 ಗಂಟೆಯಿಂದ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಮೆದುಳು ನಿಷ್ಕ್ರಿಯ, ಉಸಿರಾಟ ಕ್ಷೀಣವಾಗಿದೆ. ಅವರು ವಾಪಸ್ ಸಹಜ ಸ್ಥಿತಿಗೆ ಬರೋದು
ಸಾಧ್ಯವಿಲ್ಲದ ಮಾತಾಗಿದೆ. ಹೀಗಾಗಿಯೇ ಅವರ ಅಂಗಾಂಗಗಳು ಜನರಿಗೆ ಅನುಕೂಲ ಆಗಲಿ, ಅಂಗಾಂಗ ದಾನ ಮಾಡ್ತೀವಿ ಅಂತಿದ್ದಾರೆ ವಿಜಯ್ ಸಹೋದರ ಸಿದ್ದೇಶ್. ಅಣ್ಣ ವಿಜಯ್ ಪರಿಸ್ಥಿತಿಯ ನೆನೆದು ಕಣ್ಣೀರಿಟ್ರು ಸಿದ್ದೇಶ್. ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಡಾಕ್ಟ್ರು ಹೇಳಿರೋ ಪ್ರಕಾರ ತುಂಬ ಕಷ್ಟ ಆಗ್ತಾಯಿದೆ ಆ್ಯಕ್ಚುಲಿ. ಬಟ್ ಏನಂದರೆ ಸಮಾಜದ ಒಳಿತಿಗೋಸ್ಕರನೇ ಅವನು ದುಡಿತಾ ಇದ್ದ. ಆ್ಯಕ್ಚುಲಿ ಅವನು ಹಾಕ್ಟರು, ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡಿಗೆ ಇಡ್ತಾ ಇದ್ದ ಅವನು. ನಿಮಗೂ ಗೊತ್ತು ಆ್ಯಕ್ಚುಲಿ ಅವನೆಲ್ಲರೂ ನಾರ್ಮಲ್ಲಾಗಿ ಒಬ್ಬರಲ್ಲಿ ಒಬ್ಬನಾಗಿ ಬೆರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವನು. ಈ ಕೋವಿಡ್ ಕಷ್ಟಕಾಲದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರದ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ. ಸಮಾಜಕ್ಕೋಸ್ಕರ ಕೆಲಸ ಮಾಡೋದಲ್ಲಿ ಯಾವಾಗಲೂ ಮುಂದೆ ಇದ್ದ. ಅದನ್ನು ಯೋಚನೆ ಮಾಡಿ ಅವನ ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅಟ್ಲೀಸ್ಟ್ ಅವನು ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇನ್ನೂ ಆ್ಯಕ್ಚುಲಿ ಈ ಮಾತು ಹೇಳ್ಬಾರ್ದು ನಾವು, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಬಟ್ ಬೇರೆ ದಾರಿ ಇಲ್ಲ. ಇನ್ನು ಬಿಟ್ಟರೆ ನಮಗೆ ಅಟ್ಲೀಸ್ಟ್ ಅದನ್ನು ಕೂಡ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೊಂದು 8 to 12 hours ಅಥವಾ 24 ಅವರ್ಸಲ್ಲಿ ಒಂದು ನಾರ್ಮಲ್ ಡೆಡ್ ಆಗಿಬಿಟ್ರೆ ನಾವು ಅಂಗಾಂಗನೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ ಸಮಾಜದ ಒಳಿತಿಗಾಗಿ. ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ. ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ, ಯಾರಿಗಾರು 4 ಜನಕ್ಕೆ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು ಸಾಧ್ಯತೆಗಳು ತುಂಬ ಕಮ್ಮಿ ಇದೆ. ಡಾಕ್ಟ್ರು ಹೇಳಿರೋ ಪ್ರಕಾರ ತುಂಬ ಕಷ್ಟ ಆಗ್ತಾಯಿದೆ ಆ್ಯಕ್ಚುಲಿ. ಬಟ್ ಏನಂದರೆ ಸಮಾಜದ ಒಳಿತಿಗೋಸ್ಕರನೇ ಅವನು ದುಡಿತಾ ಇದ್ದ. ಆ್ಯಕ್ಚುಲಿ ಅವನು ಹಾಕ್ಟರು, ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಅದೆಲ್ಲ ಸೈಡಿಗೆ ಇಡ್ತಾ ಇದ್ದ ಅವನು. ನಿಮಗೂ ಗೊತ್ತು ಆ್ಯಕ್ಚುಲಿ ಅವನೆಲ್ಲರೂ ನಾರ್ಮಲ್ಲಾಗಿ ಒಬ್ಬರಲ್ಲಿ ಒಬ್ಬನಾಗಿ ಬೆರ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಅವನು. ಈ ಕೋವಿಡ್ ಕಷ್ಟಕಾಲದಲ್ಲಿ ಅಥವಾ ನಮ್ಮ ನೆರೆ ಪರಿಹಾರದ ಟೈಮಲ್ಲೂ ಕೂಡ ಅವನು 24 ಗಂಟೆನೂ ಕೆಲಸ ಮಾಡಿದ್ದಾನೆ. ಸಮಾಜಕ್ಕೋಸ್ಕರ ಕೆಲಸ ಮಾಡೋದಲ್ಲಿ ಯಾವಾಗಲೂ ಮುಂದೆ ಇದ್ದ. ಅದನ್ನು ಯೋಚನೆ ಮಾಡಿ ಅವನ ಅಂಗಾಂಗಗಳನ್ನ ಈ ಸಮಾಜಕ್ಕೆ ಡೊನೇಟ್ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅಟ್ಲೀಸ್ಟ್ ಅವನು ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಇನ್ನೂ ಆ್ಯಕ್ಚುಲಿ ಈ ಮಾತು ಹೇಳ್ಬಾರ್ದು ನಾವು, ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ. ಬಟ್ ಬೇರೆ ದಾರಿ ಇಲ್ಲ. ಇನ್ನು ಬಿಟ್ಟರೆ ನಮಗೆ ಅಟ್ಲೀಸ್ಟ್ ಅದನ್ನು ಕೂಡ ಮಾಡೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇನ್ನೊಂದು 8 to 12 hours ಅಥವಾ 24 ಅವರ್ಸಲ್ಲಿ ಒಂದು ನಾರ್ಮಲ್ ಡೆಡ್ ಆಗಿಬಿಟ್ರೆ ನಾವು ಅಂಗಾಂಗನೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ನೋಬಲ್ ಕಾಸ್ಗೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ ಸಮಾಜದ ಒಳಿತಿಗಾಗಿ. ಅದನ್ನು ಹಂಗೆ ಕಂಟಿನ್ಯೂ ಮಾಡಲಿ. ಅವನೊಂದು ಅಂಗಾಂಗಗಳು ಸಮಾಜಕ್ಕೆ ಹೋಗಲಿ, ಯಾರಿಗಾರು 4 ಜನಕ್ಕೆ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಬ್ರೈನ್ ಸ್ಟೆಮ್ ಫೇಲ್ಯೂರ್ ಆಗಿರೋದ್ರಿಂದ ಮತ್ತೆ ವಾಪಸ್ ಬರೋದು. ಸ್ಯಾಂಡಲ್ವುಡ್ ನಟ ಸಂಚಾರಿ ವಿಜಯ್ ಮೆದುಳು ನಿಷ್ಕ್ರಿಯ. ಅಪೋಲೋ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಷ್ಟೇ ಸುದ್ದಿಗೋಷ್ಠಿ ನಡೆಸಿ ಅಪೋಲೋ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ನೀಡಿದ್ದು, ಮೆದುಳು ನಿಷ್ಕ್ರಿಯ ಆಗಿದೆ. ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಮೆದುಳಿನ ಊತ ಕಡಿಮೆಯಾಗ್ತಾ ಇಲ್ಲ. ತೀವ್ರ ಸ್ವರೂಪದ ಮೆದುಳಿನ ಗಾಯ ಆಗಿದ್ದು ಈಗಿನ ಪರಿಸ್ಥಿತಿಯಲ್ಲಿ ವಿಜಯ್ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂದ್ರು ಡಾಕ್ಟರ್ ಅರುಣ್ ನಾಯಕ್. 36 ಗಂಟೆಯಿಂದಲೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸಂಚಾರಿ ವಿಜಯ್. ಸಂಚಾರಿ ವಿಜಯ್ ಅವರು ಆಸ್ಪತ್ರೆಗೆ ಬಂದು ಭರ್ತಿಯಾಗಿ 36 ಗಂಟೆಗಳು ಆಗಿದ್ದಾವೆ. ಅವರು ಮೊನ್ನೆ ಮಧ್ಯರಾತ್ರಿ ಸುಮಾರಿಗೆ ಆಸ್ಪತ್ರೆಗೆ ಬಂದಿದ್ದರು. ಆಸ್ಪತ್ರೆಗೆ ಬಂದು ಅವರು ಬಂದಾಗಲೇ ಅವರ ಪರಿಸ್ಥಿತಿ ಏನಿದೆ ತುಂಬ ಕೆಟ್ಟದಾಗೇ ಇತ್ತು. ಅವರು ಡೀಪ್ಲಿ ಅನ್ಕಾನ್ಷಿಯಸ್ ಆಗೇ ಇದ್ದರು. ಪೂರ್ತಿ ಮಟ್ಟಿಗೆ ಅವರು ಪ್ರಜ್ಞಾಹೀನ ಸ್ಥಿತಿನಲ್ಲೇ ಇದ್ದರು. ಆದರೆ ಅವರು ಉಸಿರಾಡ್ತಾ ಇದ್ದರು. ಸೊ ಉಸಿರಾಡ್ತಾ ಇದ್ದ ಒಂದು ಉದ್ದೇಶದಿಂದ ನಾವು ಅವ್ರಿಗೆ ಇಮಿಡಿಯೇಟಾಗಿ CT ಸ್ಕ್ಯಾನ್ ಮಾಡಿದ್ವಿ, ಬ್ರೈನ್ದು CT ಸ್ಕ್ಯಾನ್ ಮಾಡಿದ್ವಿ.
ಬ್ರೈನ್ ಸಿ ಟಿ ಸ್ಕ್ಯಾನ್ ಮಾಡಿದ ತಕ್ಷಣ ಅವರಿಗೆ ಮಿದುಳಿನ ಬಲಭಾಗದಲ್ಲಿ ಬಹಳಷ್ಟು ಜಾಸ್ತಿ ಮಟ್ಟಿಗೆ ಏಟು ಹೊಡೆತ ಬಿದ್ದಿತ್ತು ಬಲಗಡೆ ಮಿದುಳಿಗೆ. ಅದೇ ಥರ ಏನಾಗಿತ್ತು ಮಿದುಳು ಒಳಗಡೆ ಕೂಡ ರಕ್ತಸ್ರಾವ ಆಗಿತ್ತು. ಮಿದುಳ ಮೇಲೆ ಊತ ಬಾವು ಭಾಳ ಜಾಸ್ತಿ ಮಟ್ಟಿಗೆ ಇತ್ತು. ಸೊ ಇಮಿಡಿಯೇಟಾಗಿ ನಾವು ಫ್ಯಾಮಿಲಿ ಹತ್ರ ಮಾತಾಡಿದ್ವಿ. ಫ್ಯಾಮಿಲಿ ಅವ್ರಿಗೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಿಬಿಟ್ವಿ. ಇನ್ಫ್ಯಾಕ್ಟ್ ನಾನು ವಿದಿನ್ ಫ್ಯೂ ಮಿನಿಟ್ಸಲ್ಲೇ ಅವ್ರನ್ನ ನಾವು ಶಿಫ್ಟ್ ಮಾಡಿದ್ವಿ. ನಾನು ಇಲ್ಲೇ ಇದ್ದೆ. ಸುಮಾರು ಒಂದು 4-4:30 ಗಂಟೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಸರ್ಜರಿ ಮುಗಿಸಿದೆ. ಅದೇನು ಮಿದುಳಿನ ಏನು ಒಳಗಡೆ ರಕ್ತಸ್ರಾವ ಆಗಿತ್ತು ಅದನ್ನು ನಾವು ಆಪ್ರೇಷನ್ ಮಾಡಿ ತೆಗೆದು ಊತವನ್ನು ಕಮ್ಮಿ ಮಾಡೋಕ್ಕೆ ನಾವು ಕೆಲವು ಪ್ರೊಸೀಜರ್ ಎಲ್ಲ ಮಾಡ್ತೇವೆ. ಅದನ್ನು ಮಾಡಿ ಸುಮಾರು 4-4:30 ಸುಮಾರು ಅವ್ರನ್ನ ಮತ್ತೆ ನ್ಯೂರೋ ICUಗೆ ಶಿಫ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾನೇ ಇದ್ದೇವೆ. ಏನಾಗ್ತಾಯಿದೆ ಅಂದರೆ ಈಗ 36 ಗಂಟೆ ಆದ ಬಳಿಕನೂ ಕೂಡ ಅವ್ರದ್ದು ಈ ಬ್ರೈನ್ ಕಡೆಯಿಂದ ಅಂದರೆ ನ್ಯೂರಾಲಜಿಕಲ್ ರೆಸ್ಪಾನ್ಸ್ ಕಡೆಯಿಂದ ಯಾವುದೇ ಥರದ್ದು ರೆಸ್ಪಾನ್ಸ್ ಆಗ್ತಾಯಿಲ್ಲ. ಮೊದಲು ಅಟ್ಲೀಸ್ಟ್ ಅವರು ಉಸಿರಾಡ್ತಾಯಿದ್ರು, ಬ್ರೀದ್ ಮಾಡ್ತಾಯಿದ್ರು. ಈಗ ಬರ್ತಾ ಏನಾಗ್ತಾಯಿದೆ, ಈವನ್ ಅವ್ರದ್ದು ಬ್ರೀದಿಂಗ್ ಕೆಪಾಸಿಟಿ ಕೂಡ ಈಗ ಇಲ್ಲ ಅವ್ರದ್ದು. ಅದೇ ಥರ ನಾವು ಹಲವಾರು ಬ್ರೈನ್ ಬಗ್ಗೆ ನಾವು ಹಲವಾರು ರೆಸ್ಪಾನ್ಸಸನ್ನು ನಾವು ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡಿ ನೋಡಿದಾಗ ಏನಾಗ್ತಾಯಿದೆ ಅಂದರೆ ಎಲ್ಲ ಬ್ರೈನ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.